ಡೆಲಿವರಿ ಬಾಯಿ, ನಾನು ಸ್ಟೂಡೆಂಟ್ ಅಲ್ಲ. ಆದ್ರೂ ನಾನು ಸ್ಟೂಡೆಂಟ್ ಪರವಾಗಿ ರೈತರ ಪರವಾಗಿ ಯಾವಾಗಲೂ ಸದಾ ಚಿರಋಣಿಯಾಗಿ ಅವ್ರ ನ್ಯಾಯಕ್ಕೆ ನಾನು ಬಂದೇ ಬರ್ತೀನಿ. ಯಾಕಪ್ಪ ಅಂದರೆ ನಾನು ಜೊಮ್ಯಾಟೊ ಕೆಲಸ ಮಾಡ್ತಿದ್ದೆ, ನಾನು ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ, ಸ್ಟೂಡೆಂಟ್ಗಳಿಗೆ ಅನ್ಯಾಯ ಇರೋದು ನಮ್ಮಿಂದ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಅವ್ರ ಪರವಾಗಿ ನಾನು ಅನ್ಯಾಯ ಪರವಾಗಿ ನಾನು ನ್ಯಾಯ ಕೇಳಕ್ಕೆ ಬಂದಿದ್ದೀನಿ. ಯಾಕಪ್ಪ ಅಂದರೆ ಈಗ ಡೆಲ್ಲಿಯಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಸ್ಟೂಡೆಂಟ್ ಪರವಾಗಿ ಅನ್ಯಾಯ ಮಾಡ್ತಿದ್ದಾರೆ. ಯಾಕಪ್ಪ ಅಂದರೆ ಅಲ್ಲಿ ಸ್ಟೂಡೆಂಟ್ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ಧಾರವಾಡದಲ್ಲಿ ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ಮಾಡಿತ್ತು. ಇವಾಗ ಡೆಲ್ಲಿಯಲ್ಲಿ ಬಿಜೆಪಿ ಸರ್ಕಾರ ಆ ಥರ ದೌರ್ಜನ್ಯ ಮಾಡ್ತಿದೆ. ಏನು ಅನ್ಯಾಯ ಮಾಡಿ ನಾವು ಸ್ಟೂಡೆಂಟ್ಗಳು ಏನು ಅನ್ಯಾಯ ಮಾಡಿದ್ದಾರೆ ಅಂತ ಈ ಥರ ದೌರ್ಜನ್ಯ ಮಾಡ್ತಿದೆ. ನಾವು ಕೇಳಿದ್ರೆ ನಮ್ಮ ಹಕ್ಕುಗಳು, ನಾವು ಬರೆದಿರ್ತಕ್ಕಂಥ ಎಕ್ಸಾಮ್ಗಳನ್ನ ಲೀಕ್ ಮಾಡೋದಕ್ಕೆ ಇನ್ನೊಂದ್ಸರಿ ಎಕ್ಸಾಮ್ನ ಪರ್ಮಿಷನ್ ಕೊಡಿ ಅಂತ ಕೇಳ್ತಿದ್ವಿ ನಾವು. ಅದನ್ನ ಬಿಟ್ಬಿಟ್ಟು ನಾವು ನ್ಯಾಯ ಕೇಳಕ್ಕೆ ಹೋದ್ರೆ ಅವ್ರು ಅನ್ಯಾಯ ಮಾಡ್ತಿದ್ದಾರೆ. ನಾವು ಏನು ತಪ್ಪು ಮಾಡ್ತೀವಿ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ, ನಮ್ಮ ಸ್ಟೂಡೆಂಟ್ ಮೇಲೆ. ಅಲ್ಲ ಸರ್, ಎಲ್ಲೋದ್ರೂ ಬಡ ರೈತರ ಮೇಲೆ ಅನ್ಯಾಯ, ರೈತರ ಮೇಲೆ ಅನ್ಯಾಯ, ಸ್ಟೂಡೆಂಟ್ ಮೇಲೆ ಅನ್ಯಾಯ. ಈ ಥರ ಅನ್ಯಾಯ ಮಾಡಿದ್ರೆ ನಮ್ಮಂಥ ಓಟ್ ಹಾಕಿದಂಥ ಸ್ಟೂಡೆಂಟ್ಗಳು, ರೈತರುಗಳು ಎಲ್ಲೋಬೇಕು ಸರ್? ನಾವು ಇವ್ರನ್ನ ಮಂತ್ರಿಗಳು ಮಾಡಿ ಕುಣಿಸಿರೋದು ನಮ್ಮ ನ್ಯಾಯಕ್ಕೋಸ್ಕರ, ನಮಗೆ ಅನ್ಯಾಯ ಇರೋದನ್ನೆಲ್ಲ ನ್ಯಾಯಕ್ಕೋಸ್ಕರ ಮಾಡಿ ಅಂತ ಅವ್ರನ್ನ ಅಲ್ಲಿ ಕುಣಿಸ್ಕೊಂಡಿರೋದು. ಅದನ್ನು ಬಿಟ್ಬಿಟ್ಟು ಇವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರೆ ಇಂಥ ನಮ್ಮ ಸರ್ಕಾರ ಬೇಡ ಸರ್. ರೈತರುಗಳ ಮೇಲೆ ಅನ್ಯಾಯ ಆಗ್ತಿದೆ, ಸ್ಟೂಡೆಂಟ್ಗಳ ಮೇಲೆ ಅನ್ಯಾಯ ಆಗ್ತಿದೆ, ಪಾಪ ಲೇಡೀಸ್ ಮೇಲೆ ರೇಪ್ ಆಗ್ತಿದೆ. ಇದು ನಮ್ಮ ಕಾನೂನು, ನಮ್ಮ ಸರ್ಕಾರ ಯಾವುದು ಕೂಡ ಒಂದು ವ್ಯವಸ್ಥಿತ ಕೂಡ ಸರಿ ಇಲ್ಲ ಸರ್. ನಿಜ ಹೇಳ್ಬೇಕಂದ್ರೆ ಇವಾಗ 20 ಸ್ಟೂಡೆಂಟ್ಗಳು ಸಿಗ್ತಿದ್ದಾರೆ, ಒಂದು 30-40 ಜನ ಲೇಡೀಸ್ ಮೇಲೆ ರೇಪ್ ಆಗಿದೆ. ಒಂದರೂ ನ್ಯಾಯ ಕೊಟ್ಟಿಲ್ಲ ಸರ್. ನಾವೇ ಕೊಡ್ಬೇಕು ಅವ್ರ ಶಿಕ್ಷೆಗಳು. ಮೊನ್ನೆ 32 ಜನ ಒಂದು ಹುಡುಗಿ ಮೇಲೆ ರೇಪ್ ಮಾಡಿದ್ದಾರೆ, ಅವ್ರನ್ನೆಲ್ಲ ನೇಣು ಹಾಕಿದ್ದಾರೆ. ಸರ್ಕಾರ ಕೂಡ ಅದಕ್ಕೆ ಕ್ರಮಬದ್ಧವಾಗಿ ಕಾನೂನು ತಗೊಂಡಿಲ್ಲ. ನಾವೇ ಅವರು ಶಿಕ್ಷೆಗಳು ಕೊಟ್ಟಿದ್ದು, ಯಾರು ಸಾಮಾನ್ಯ ಜನಗಳು ಶಿಕ್ಷೆ ಕೊಟ್ಟಿದ್ದು. ಯಾವ ಕಾನೂನು ಅವ್ರ ಬಗ್ಗೆ ಮಾತಾಡಿಲ್ಲ, ಯಾವ ಸರ್ಕಾರನೂ ಮಾತಾಡಿಲ್ಲ. ಬಿಜೆಪಿ ಸರ್ಕಾರ ಮಾತಾಡಿಲ್ಲ, ಕಾಂಗ್ರೆಸ್ ಸರ್ಕಾರ ಮಾತಾಡಿಲ್ಲ. ಈ ಎರಡು ಸರ್ಕಾರ ಹೆಂಗಿದೆ ಅಂದ್ರೆ ಎರಡು ಸರ್ಕಾರ ಒಗ್ಗಟ್ಟಾಗಿದೆ. ಇವ್ರ ಪರವಾಗಿ ಅವ್ರು ನಿಂತ್ಕೋತಾರೆ, ಅವ್ರ ಪರವಾಗಿ ಇವ್ರು ನಿಂತ್ಕೋತಾರೆ. ಸ್ಟೂಡೆಂಟ್ಗಳ ಪರವಾಗಿ ರೈತರ ಪರವಾಗಿ ಒಂದು ಸರ್ಕಾರ ಕೂಡ ನಿಂತ್ಕೊಂತಿಲ್ಲ. ಯಾಕಪ್ಪ ಅಂದ್ರೆ 5 ವರ್ಷ ಇವ್ರು ಆಳ್ವಿಕೆ ಮಾಡ್ತಾರೆ, ಕೋಟೆಗಟ್ಟಲೆ ಇವ್ರು ಕೂಡ ಲೂಟಿ ಮಾಡ್ತಾರೆ. 5 ವರ್ಷ ಬಿಜೆಪಿ ಮಾಡ್ತಾರೆ, ಅವ್ರು ಕೂಡ ಕೋಟೆಗಟ್ಟಲೆ ಲೂಟಿ ಮಾಡ್ತಾರೆ. ಆಮೇಲೆ ಬಂದ್ಬಿಟ್ಟು ಪ್ರಚಾರಕ್ಕೆ ನಿಂತ್ಕೊಂಡ್ಬಿಟ್ಟು ದುಡ್ಡುಗಳನ್ನ ಚೆಲ್ತಾರೆ. ಅವಾಗ ನಮ್ಮ ರೈತರು, ನಮ್ಮ ಸ್ಟೂಡೆಂಟ್ಗಳು 1,000-2,000 ದುಡ್ಡು ತಗೊಂಡ್ಬಿಟ್ಟು ಓಟ್ಗಳನ್ನ ಹಾಕ್ಬಿಡ್ತಾರೆ. ಆಮೇಲೆ ಇವರೆಲ್ಲ ಭಿಕ್ಷೆ ಬರ್ತಾರೆ, ಸ್ಟೂಡೆಂಟ್ಗಳು ಆಮೇಲೆ ರೈತರುಗಳು ಭಿಕ್ಷೆ ಬರ್ತಾರೆ. ಏನಂತ ಭಿಕ್ಷೆ ಬರ್ತಾರೆ? ಸರ್ ನಮ್ಮ ಜಾಬ್ ಕೊಡಿ ಸರ್ ಅಂತ ಭಿಕ್ಷೆ ಬರ್ತಾರೆ. ಸರ್ ನಾವು ಬೆಳೆದ್ರೆ ರೈತರಿಗೆ ಬೆಳೆ ಕೂಡ ಭಿಕ್ಷೆ ಬಂದ್ರೆ ಯಾಕೆ ನಾವು ಭಿಕ್ಷೆ ಬೇಡಬೇಕು? ನಾವು ಕೊಟ್ಟರೆ ನಮ್ಮ ಹಕ್ಕು ನಾವು ಕೇಳ್ತಿದ್ದೀವಿ. ಅವ್ರು ಅಲ್ಲಿ ಕುಣಿಸಿರೋದು ನಮಗೆ ಆಗಿರೋ ಅನ್ಯಾಯಗಳನ್ನ ನ್ಯಾಯ ಕೊಡಿ ಅಂತ ನಾವು ಕುಣಿಸಿರೋದು. ನಮ್ಗೆ ಅನ್ಯಾಯ ಮಾಡೋಂಥವ್ರು ಕುಣಿಸಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈ ಸರ್ಕಾರ, ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 2028ಕ್ಕೆ ಯಾವ ಸರ್ಕಾರ ಬೇಡ. ನಮಗೆ ಬೇಕಾಗಿರೋದು ಹೊಸ ಸರ್ಕಾರ, ಹೊಸ ನ್ಯಾಯಗಳು ಬೇಕು ನಮಗೆ. ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಗಳು ಆಗಬೇಕು, MLಗಳು, ನಮ್ಮ ರೈತರು ಆಗಬೇಕು, ಮಿನಿಸ್ಟರ್ಗಳು, ಅವ್ರುಗಳಾಗಬೇಕು. ಇನ್ಮೇಲೆ ಚೇಂಜ್ ಆಗಬೇಕು. ಇಲ್ಲಾಂದ್ರೆ ಚೇಂಜ್ ಆಗಿಲ್ಲ ಅಂದ್ರೆ ನಾವು ನಮ್ಮ ಚೇಂಜ್ ಮಾಡ್ತಾರೆ. ಇವಾಗ ಆಗಿರೋ ಅನ್ಯಾಯ ಒಂದಲ್ಲ ಎರಡಲ್ಲ, ಎಲ್ಲ ಕಡೆ ಪ್ರತಿಯೊಂದು ಕಡೆ ಅನ್ಯಾಯ ಆಗಿದೆ. ಆ ಅನ್ಯಾಯ ತಡೆಯೋರು ಯಾರು ಇಲ್ಲ. ಯಾವ ಮಿನಿಸ್ಟ್ರಿ ಇಲ್ಲ, ಯಾವ ಸಿದ್ದರಾಮಯ್ಯ ಇಲ್ಲ, ಇವ್ರು ಪೊಲೀಸ್ ಇದ್ರೆ ಗೊತ್ತಾ? ಪೊಲೀಸರು MLA ಮಿನಿಸ್ಟ್ರಿ ಹೇಳ್ದಂಗೆ ಕೇಳ್ತಾರೆ. ನಮ್ಮಂತ ರೈತರ ಮೇಲೆ ಏನು ಅನ್ಯಾಯ ಇದ್ರೆ ಕೇಳ್ತಾರ? ನಾವು ಕಂಪ್ಲೇಂಟ್ ಹೋದ್ರೆ ಯಾರು ಕಂಪ್ಲೇಂಟ್ ಕೂಡ ರೀಸನ್ ಮಾಡಲ್ಲ. ಅವರು ಯಾರು ಒಳ್ಳೆ ರೆಸ್ಪೆಕ್ಟ್ ಕೊಡೋದಿಲ್ಲ, ಯಾರು ಕೂಡ ರೆಸ್ಪೆಕ್ಟ್. ಅದಕ್ಕೆ ಇವ್ರು ಯಾವ ಬಂದಿದ್ದಾರೆ? ಇವಾಗ ಸ್ಟೂಡೆಂಟ್ಗಳು ಯಾಕೆ ಬಂದಿದ್ದಾರೆ? ತಮ್ಮ ಅನ್ಯಾಯ ಇದೆ ಅಂತ ಬಂದಿದ್ದಾರೆ. ಸ್ಟೂಡೆಂಟ್ಗಳು ತಮಗೆ ಅನ್ಯಾಯ ಇದೆ ಮಾತ್ರ ಬರೋದಲ್ಲ, ಯಾರು ರೈತರಿಗೆ ಕೂಡ ಅನ್ಯಾಯ ಕೂಡ ಅವಾಗ ಬಂದ್ಬಿಟ್ಟು ಒಗ್ಗಟ್ಟುಕೊಡ್ಬೇಕು. ಒಗ್ಗಟ್ಟಾಗಿದ್ರೆ ಮಾತ್ರ ಇಲ್ಲಿ ಬೆಂಬಲ, ಇಲ್ಲಾಂದ್ರೆ ಬೆಂಬಲಿಸಕ್ಕೆ ಸಾಧ್ಯ ಇಲ್ಲ. ಇವಾಗ ಸ್ಟೂಡೆಂಟ್ ಪರವಾಗಿ ರೈತರು ಬಂದಿದ್ದಾರೆ ತಾನೆ ಹೋರಾಟಕ್ಕೆ, ಹಂಗತ್ತೆ ರೈತರಿಗೆ ಕೂಡ ಅನ್ಯಾಯ ಆದಾಗ ಸ್ಟೂಡೆಂಟ್ಗಳು ಬರಬೇಕು. ಒಗ್ಗಟ್ಟಿಗಿದ್ರೆ ಮಾತ್ರ ಇಲ್ಲಿ ನ್ಯಾಯ ಸಿಗೋದು. ಇವ್ರಿಗೆ ಅನ್ಯಾಯ ಆದಾಗ ಅವಾಗ ಇವ್ರಿಗೆ ಅಷ್ಟೇ ಹೋರಾಡಿದ್ರೆ ನ್ಯಾಯ ಸಿಗಲ್ಲ ಸರ್. ನಿಜ ಹೇಳ್ಬೇಕಂದ್ರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಯಾರಿಗೆ ಅನ್ಯಾಯ ಆಗಲಿ ಯಾವಾಗಲೂ ಒಗ್ಗಟ್ಟಾಗಬೇಕು. ನೆಕ್ಸ್ಟ್ 2028ಕ್ಕೆ ದಯವಿಟ್ಟು ಕೈ ಮುಗಿದ ನಮ್ಮ ಭಾರತ ದೇಶಕ್ಕೆ ಯಾರು ದುಡ್ಡಿಗೋಸ್ಕರ ಓಟ್ಗಳನ್ನ ಮರ್ಕೋಬೇಡಿ. ದಯವಿಟ್ಟು ಚೇಂಜ್ ಆಗಿಲ್ಲ ಅಂದ್ರೆ ನಿಮ್ಮ ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳಿಗೆ ಅಷ್ಟೇ ರೇಪ್ಗಳು ಆಗೋದು ತಪ್ಪಿದ್ದಲ್ಲ. ಈ ಕಾನೂನು ಕೂಡ ಸರಿ ಇಲ್ಲ. ಈ ಸರ್ಕಾರ ಕೂಡ ಬಿಜೆಪಿ ಸರ್ಕಾರ ಇರ್ಬೋದು ಆ್ಯಂಡ್ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಎರಡು ಸರ್ಕಾರ ಸರಿ ಇಲ್ಲ. ದಯವಿಟ್ಟು ನಮ್ಮ ಸ್ಟೂಡೆಂಟ್ಗಳನ್ನ, ನಮ್ಮ ರೈತರುಗಳನ್ನ, ಹೊಸೊಬ್ಬರನ್ನ ನಮಗಾಗಿ ಹೋರಾಟ ಮಾಡತಕ್ಕಂಥ ರೈತರುಗಳನ್ನ ಅಧ್ಯಕ್ಷರು ಯಾರು ಹೋರಾಟ ಮಾಡ್ತಾರೆ ಅವ್ರುಗಳನ್ನ ದಯವಿಟ್ಟು MLA MP ಮಿನಿಸ್ಟರ್ಗಳು ಮಾಡಿ. ಇಲ್ಲಾಂದ್ರೆ 2028ಕ್ಕೆ ಏನಾದರೂ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ನಾವು ಯಾರು ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ.